ವಿಶ್ವರತ್ನ ಹಾಗೂ ಇಡೀ ವಿಶ್ವದಲ್ಲೇ ತನ್ನದೇ ಆಗಿರ್ತಕ್ಕಂಥ ಛಾಪನ್ನು ಮೂಡಿಸಿರ್ತಕ್ಕಂಥ ವಿಶ್ವರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪೂಜ್ಯ ಪಾದಗಳಿಗೆ ನಮಸ್ಕರಿಸುತ್ತಾ, ವಿಶೇಷವಾಗಿ ನಾವು ರಾಷ್ಟ್ರೀಯ ಐನ್ ಸಂಘಟನೆ ಬೀದರ್ ಜಿಲ್ಲಾ ಘಟಕದ ವತಿಯಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಒಂದು ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ವಿಶೇಷವಾಗಿ ಬೀದರ್ ಜಿಲ್ಲಾ ಒಂದು ಕಚೇರಿಯಲ್ಲಿ ನಾವು ಆಯೋಜನೆಯನ್ನು ಮಾಡಿದ್ದೇವೆ. ಹಾಗಾಗಿ ಈ ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಬಹಳ ಅಪಾರವಾಗಿರ್ತಕ್ಕಂಥ ಕೊಡುಗೆಯಾಗಿದೆ. ಅವರು ನಮ್ಮ ಎಲ್ಲ ಒಂದು ಜನರು ಒಂದು ಸಾಮಾಜಿಕವಾಗಿ, ರಾಜಕೀಯವಾಗಿ, ಆರ್ಥಿಕವಾಗಿ ಮೇಲೆ ಬಂದು ಅವರು ಬರೀ ಒಂದು ತನ್ನಷ್ಟಕ್ಕೆ ತಾನೇ ಒಂದು ಮೂಲೆ ಗುಂಪಾಗದೆ ಅವರು ಅಧಿಕಾರವನ್ನು ಪಡಿತಕ್ಕಂಥ ನಿಟ್ಟಿನಲ್ಲಿ ತಾವು ಕಾರ್ಯಪ್ರವರ್ತರಾಗಬೇಕು ಅಂತಕ್ಕಂಥ ಒಂದು ಒತ್ತನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಅವರು ಶಿಕ್ಷಣ ಸಂಘಟನೆ ಹೋರಾಟ ಅಂತಕ್ಕಂಥ ಒಂದು ಯೋಜನೆ ಮುಖಾಂತರ ನಮ್ಮೆಲ್ಲ ಒಂದು ಹಿಂದುಳಿದ ಅಲ್ಪಸಂಖ್ಯಾತರ ಜನರಲ್ಲಿ, ವಿಶೇಷವಾಗಿ ಎಲ್ಲ ವರ್ಗದವರಲ್ಲಿ ಒಂದು ಹುರಿದುಂಬಿಸ್ತಕ್ಕಂಥ ಒಂದು ಕಾರ್ಯವನ್ನು ಯಾರಾದರೂ ಈ ಒಂದು ಭಾರತದಲ್ಲಿ ಮೊಟ್ಟ ಮೊದಲನೇದಾಗಿ ಬಡವರು, ದೀನದಲಿತರು, ಕೆಳವರ್ಗದವರು ಮೇಲೆ ಬರಬೇಕು ಅಂತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಯಾರಾದರೂ ಇದ್ದರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತೇಳಿ ನಾವೆಲ್ಲರೂ ಭಾಳಷ್ಟು ಹೆಮ್ಮೆಯಿಂದ ಹೇಳಬೇಕಾಗ್ತದೆ. ಹಾಗಾಗಿ ಅಂಥ ಒಂದು ಮಹಾ ನಾಯಕರ ಒಂದು ಜಯಂತ್ಯೋತ್ಸವ ಕಾರ್ಯಕ್ರಮವು ಈ ಒಂದು ಸಂದರ್ಭದಲ್ಲಿ ನಾವು ಆಚರಣೆ ಮಾಡ್ತಕ್ಕಂಥದ್ದು ಭಾಳ ಒಂದು ಸಂತೋಷ ಮತ್ತು ಸಡಗರ ಅಂತ ನಮ್ಮ ಒಂದು ಅಭಿಪ್ರಾಯವಾಗಿದೆ. ಜೊತೆಗೆ ಈ ಎಲ್ಲ ಒಂದು ಇಡೀ ಒಂದು ಭಾರತ ದೇಶ ಜಗತ್ತೇ ಅವರಿಗೆ ಕೊಂಡಾಡ್ತದೆ. ಯಾಕಂದರೆ ಅವರು ಅಂಥ ಒಂದು ಅಪಾರವಾಗಿರ್ತಕ್ಕಂಥ ಕೊಡುಗೆ ಕೊಟ್ಟು ಮೇಲೆ ಎಲ್ಲ ವ್ಯಕ್ತಿಗಳು ಮೇಲೆ ಬರಬೇಕು ಅಂತಕ್ಕಂಥ ಒಂದು ಮನೋಭಾವನೆಯನ್ನು ಇಟ್ಕೊಂಡು ನಮಗೆ ಸಹಕಾರದ ಮನೋಭಾವನೆಯನ್ನು ಹೇಳಿದ್ದಾರೆ. ಹಾಗಾಗಿ ಈ ಒಂದು 134ನೇ ಜಯಂತಿಯ ಕಾರ್ಯಕ್ರಮದ ನಿಮಿತ್ತವಾಗಿ ನಮ್ಮ ಸಂಘಟನೆಯ ರಾಜ್ಯ ಯುವ ಘಟಕದ ಅಧ್ಯಕ್ಷರಾಗಿರ್ತಾನೆ ಲಕ್ಷ್ಮಣ್ ದೇವಕಟ್ಟೆ ಯುವ ಘಟಕದ ಅಧ್ಯಕ್ಷರು ಅವರು ಕೂಡ ಈ ಸಂದರ್ಭದಲ್ಲಿ ನಮ್ಮ ಒಂದು ಜೊತೆಗೆ ಕೈ ಜೋಡಿಸಿದ್ದಾರೆ. ಜೊತೆಗೆ ರಾಷ್ಟ್ರೀಯ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ರಾಮಣ್ಣ ಅವರಿದ್ದಾರೆ. ಜೊತೆಗೆ ಎಲ್ಲ ನಮ್ಮ ಈ ಒಂದು ಕಾರ್ಯಕ್ರಮದ ಉದ್ಘಾಟಕರಾಗಿ ಒಂದು ಮೊಳಕೆರೆ ಅಣ್ಣನವರು ಕೂಡ ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಕೈ ಜೋಡಿಸಿ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋದಕ್ಕಾಗಿ ಸಹಕಾರ ಮಾಡಿದ್ದಾರೆ. ಜೊತೆಗೆ ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಒಂದು ಮಹೇಶ್ ಹಿರೇಮನಿ ಅವರು ಕೂಡ ಒಂದು ಅಖಿಲ ಭಾರತ ಕರ್ನಾಟಕ ಕ್ರೈಸ್ತ ಮಹಾಸಭಾ ಬೀದರ್ ಜಿಲ್ಲಾಧ್ಯಕ್ಷರಾಗಿ ಅವರು ಕೂಡ ಕಾರ್ಯ ಮಾಡ್ತಾ ಇದ್ದಾರೆ. ಜೊತೆಗೆ ನಮ್ಮ ಎಲ್ಲ ಸಂಘಟನೆಯ ಒಂದು ಪದಾಧಿಕಾರಿಗಳು, ಜಿಲ್ಲಾ ಪದಾಧಿಕಾರಿಗಳು ಮತ್ತು ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಸಚಿನ್ ಅವರು ಬಂದಿದ್ದಾರೆ, ಡ್ಯಾನಿಯಲ್ ಅವರು ಇದ್ದಾರೆ. ಮತ್ತು ಈಗ ತಾನೇ ಕಾನೂನು ಸಲಹೆಗಾರರಾಗಿ ನಾವು ಒಂದು ಸಿತಾಳ್ಗೆರೆ ಬ್ರದರ್ ಅವರಿಗೆ ಆಯ್ಕೆ ಮಾಡಿದ್ದೇವೆ. ಅವರು ಕೂಡ ಈ ಸಂದರ್ಭದಲ್ಲಿ ನಮ್ಮ ಜೊತೆಗಿದ್ದು ಅನೇಕ ಒಂದು ಸ್ನೇಹಿತರು ನಮ್ಮ ಜೊತೆಗೆ ಕೈ ಜೋಡಿಸಿ ಒಂದು ಸಂಘಟನೆ ಬಲಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ವಿಶೇಷವಾಗಿ ಇನ್ನೊಂದು ಆವರ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನನ್ನ ಅನಂತ ನಮನಗಳನ್ನು ಸಲ್ಲಿಸಿ ನನ್ನ ಮಾತಿಗೆ ವಿರಾಮವನ್ನು ಕೊಡುತ್ತೇನೆ. ನನ್ನ ಹೆಸರು ಗಾಳಪ ಗಮನಕರ, ಜಿಲ್ಲಾಧ್ಯಕ್ಷರು, ಬೀದರ್. ಶರಣೋ ಶರಣಾರ್ಥಿ. ರಾಷ್ಟ್ರೀಯ ಐಯಿಂದ ಸಂಘಟನೆ ವತಿಯಿಂದ ಡಾಕ್ಟರ್ BR ಅಂಬೇಡ್ಕರ್ ಅವರ 134ನೇ ಜಯಂತಿಯನ್ನು ಇಂದು ಬೀದರ್ನಲ್ಲಿ ತಮ್ಮ ಕಾರ್ಯಾಲಯದಲ್ಲಿ ಉದ್ಘಾಟಕ್ಕೆ ಆಗಮಿಸಿದಂಥ ಡಾಕ್ಟರ್ ಅಮೃತ್ ಎಸ್ ಮೊಳಕೆರೆ ಅವರು ತಮ್ಮೆಲ್ಲರಿಗೂ ಹೃದಯಪೂರ್ವಕವಾಗಿ ಜೈಭೀಮ್ ಹೇಳುತ್ತಾ ಮತ್ತು ತಮಗೆ ಕೃತಜ್ಞತೆ ತಿಳಿಸುತ್ತಾ, ಇಂದಿನ ದಿವಸ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜಯಂತಿಯನ್ನು ನಾವು ಒಂದೇ ಜಾತಿಗೆ ಮೀಸಲಾತಿ ಅಂತ ಏನು ಹೇಳ್ತಾ ಇದ್ದಾರಲ್ಲ, ಇಲ್ಲಿ ರಾಷ್ಟ್ರೀಯ ಅಹಿಂದ ಸಂಘಟನೆ ಏನದಲ್ಲ, ಇಲ್ಲಿ ಎಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲರಿಗೂ ಬೇಕು, 140 ಕೋಟಿಗೆ ಬೇಕಂತ ಈ ಸಂಘಟನೆ ಮುಖಾಂತರ ನಮ್ಮ ದೇಶಕ್ಕೆ ಮೆಸೇಜ್ ಹೋಗ್ಬೇಕಂತ ಈ ವೇದಿಕೆ ಪ್ರಕಾರ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಅಂಬೇಡ್ಕರ್ ಯಾಕೆ ಬೇಕು? ಸೊ ಅಂಬೇಡ್ಕರ್ ಅಂತಂದ್ರೆ ಜಾತಿನ ಅಥವಾ ಮೀಸಲಾತಿನ, ಸೊ ರಾಜಕೀಯ ತಜ್ಞರ, ಸೊ ಸಾಮಾಜಿಕ ತಜ್ಞರ, ಸೊ ಅದರ ಆಚೆಗೆ ಏನದ? ಸೊ ಅಂಬೇಡ್ಕರ್ ಅಂದ್ರೆ ವಿಶ್ವರತ್ನನ. ಸೊ ಸಮಾಜದಾಗ ಏನಿದೆ ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ರು SC ST. ಸೊ ಅದಕ್ಕೆ ಮೀರಿ ನಾವು ಹೋಗ್ಬೇಕಪ್ಪ ಅಂದ್ರೆ ರಾಷ್ಟ್ರೀಯ ಐದ ಸಂಘಟನೆ ಮುಖಾಂತರ ನಾವು ಏನಾದರೂ ಒಂದು ದೇಶಕ್ಕೆ ಮೆಸೇಜ್ ಕೊಡ್ಬೇಕಪ್ಪ ಅಂದ್ರೆ ಸಂಘಟನೆ ಬೇಕು. ಡಾಕ್ಟರ್ ಬಾಬಾ ಸಾಹೇಬ್ ಅದೇ ಹೇಳ್ತಾರೆ, ಅವರು ಐ ಆಮ್ ಗ್ರೇಟ್ ಬಿಲೀವರ್ ಇನ್ ಯೂತ್ ಫೆಡರೇಷನ್ ಅಂತ ಹೇಳ್ತಾರೆ ಅವರು. ಸೊ ಸಮಾಜಕ್ಕೆ ಏನಾದರೂ ನಾವು ಕೊಡಬೇಕು ಅಂದ್ರೆ